ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವೆಲ್ಲರೂ ಕಷ್ಟಪಟ್ಟು ದುಡಿಯುತ್ತೇವೆ. ಹಣ ಮಾಡಬೇಕು, ದೊಡ್ಡ ಮನೆ ಕಟ್ಟಬೇಕು, ಸಮಾಜದಲ್ಲಿ ಗೌರವ ಸಂಪಾದಿಸಬೇಕು ಎಂಬುದು ಪ್ರತಿಯೊಬ್ಬರ ಕನಸು. ಆದರೆ ಕೆಲವು ಬಾರಿ ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ಉಳಿಯುವುದಿಲ್ಲ, ನೆಮ್ಮದಿ ಇರುವುದಿಲ್ಲ. ಯಾಕೆ ಹೀಗಾಗುತ್ತದೆ ಎಂದು ಯಾವತ್ತಾದರೂ ಯೋಚಿಸಿದ್ದೀರಾ? ಭಾರತದ ಶ್ರೇಷ್ಠ ರಾಜತಾಂತ್ರಿಕ ಆಚಾರ್ಯ ಚಾಣಕ್ಯರು ಹೇಳುವಂತೆ, ನಮ್ಮ ಜೀವನದ ಸಣ್ಣಪುಟ್ಟ ತಪ್ಪುಗಳೇ ನಮ್ಮ ದಾರಿದ್ರ್ಯಕ್ಕೆ ಕಾರಣವಾಗುತ್ತವೆ. ಅದರಲ್ಲಿ ಮುಖ್ಯವಾದದ್ದು ನಾವು ಕೆಲವು ಜಾಗಗಳಿಗೆ ಹೋಗುವ ರೀತಿ. ಚಾಣಕ್ಯ ನೀತಿಯ ಪ್ರಕಾರ ಈ ಜಗತ್ತಿನಲ್ಲಿ 8 ಸ್ಥಳಗಳಿವೆ. ಅಲ್ಲಿಗೆ ನಾವು ಎಂದಿಗೂ ಖಾಲಿ ಕೈಯಲ್ಲಿ ಹೋಗಬಾರದು. ಹಾಗೆ ಹೋದರೆ ನಮ್ಮ ಅದೃಷ್ಟವೇ ನಶಿಸಿ ಹೋಗುತ್ತದೆ ಎನ್ನುತ್ತಾರೆ ಚಾಣಕ್ಯರು. ಈ 8 ಜಾಗಗಳು ಯಾವುವು? ಅಲ್ಲಿಗೆ ನಾವು ಏನನ್ನು ತೆಗೆದುಕೊಂಡು ಹೋಗಬೇಕು ಎಂದು ತಿಳಿಯೋಣ. 1. ದೇವರ ಸನ್ನಿಧಿ. ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗುತ್ತೇವೆ. ಹೋಗುವಾಗ ಏನನ್ನಾದರೂ ತೆಗೆದುಕೊಂಡು ಹೋಗುತ್ತೇವೆ. ಚಾಣಕ್ಯರು ಹೇಳುತ್ತಾರೆ, ದೇವರಿಗೆ ನಾವು ಕೊಡುವುದು ಏನೂ ಇಲ್ಲ, ಏಕೆಂದರೆ ಈ ಸೃಷ್ಟಿಯೇ ಅವನದು. ಆದರೆ ನಾವು ಬರಿಗೈಲಿ ಹೋದರೆ ಅದು ನಮ್ಮ ಅಹಂಕಾರವನ್ನು ತೋರಿಸುತ್ತದೆ. ನನ್ನ ಹತ್ತಿರ ಏನೂ ಇಲ್ಲ ಅಥವಾ ನಾನು ಏನೂ ಕೊಡಲಾರೆ ಎಂಬ ಭಾವನೆ ಬಡತನದ ಸಂಕೇತ. ಕನಿಷ್ಠ ಒಂದು ಹೂವು ಅಥವಾ ಒಂದು ಸಣ್ಣ ಹಣ್ಣನ್ನಾದರೂ ಅರ್ಪಿಸಿ. ಅದು ನಿಮ್ಮಲ್ಲಿ ಸಮರ್ಪಣಾ ಭಾವ ಬೆಳೆಸುತ್ತದೆ. 2. ಜ್ಞಾನ ನೀಡುವ ಗುರುಗಳು. ನಮಗೆ ಅಕ್ಷರ ಕಲಿಸಿದವರಿಂದ ಹಿಡಿದು ಜೀವನದ ಪಾಠ ಹೇಳಿಕೊಡುವ ಗುರುಗಳವರೆಗೆ ಯಾರನ್ನೇ ಭೇಟಿ ಮಾಡಲು ಹೋದರೂ ಬರಿಗೈಲಿ ಹೋಗಬೇಡಿ. ಗುರುಗಳು ನಮಗೆ ಬೆಲೆ ಕಟ್ಟಲಾಗದ ಜ್ಞಾನ ನೀಡುತ್ತಾರೆ. ಅವರಿಗೆ ನೀವು ನೀಡುವ ಒಂದು ಸಣ್ಣ ಕಾಣಿಕೆ ನೀವು ಜ್ಞಾನಕ್ಕೆ ನೀಡುವ ಗೌರವವನ್ನು ತೋರಿಸುತ್ತದೆ. ಜ್ಞಾನವನ್ನು ಗೌರವಿಸುವವನಿಗೆ ಮಾತ್ರ ಜ್ಞಾನ ಒಲಿಯುತ್ತದೆ. 3. ಹಿರಿಯರನ್ನು ನೋಡಲು ಹೋದಾಗ. ಮನೆಯ ಹಿರಿಯರು ಅಥವಾ ವಯಸ್ಸಾದವರನ್ನು ನೋಡಲು ಹೋದಾಗ ಅವರಿಗೆ ಇಷ್ಟವಾದ ತಿಂಡಿ ಅಥವಾ ಹಣ್ಣುಗಳನ್ನು ಒಯ್ಯಿರಿ. ವಯಸ್ಸಾದ ಮೇಲೆ ಅವರಿಗೆ ಬೇಕಿರುವುದು ಕೇವಲ ವಸ್ತುಗಳಲ್ಲ, ನಿಮ್ಮ ಪ್ರೀತಿ. ನೀವು ಪ್ರೀತಿಯಿಂದ ಏನನ್ನಾದರೂ ಕೊಟ್ಟಾಗ ಅವರ ಮನಸ್ಸು ತುಂಬಿ ಬರುತ್ತದೆ. ಆ ಮನಸ್ಸಿನಿಂದ ಬರುವ ಆಶೀರ್ವಾದಕ್ಕೆ ನಿಮ್ಮ ಹಣೆಬರಹವನ್ನೇ ಬದಲಿಸುವ ಶಕ್ತಿಯಿದೆ. 4. ಅನಾರೋಗ್ಯದಿಂದ ಇರುವವರನ್ನು ನೋಡಲು ಹೋದಾಗ. ಆಸ್ಪತ್ರೆಯಲ್ಲಿರುವ ಯಾರನ್ನಾದರೂ ನೋಡಲು ಹೋಗುತ್ತೇವೆ. ಚಾಣಕ್ಯರ ಪ್ರಕಾರ ಅನಾರೋಗ್ಯದಿಂದ ಇರುವವರನ್ನು ನೋಡಲು ಹೋದಾಗ ಬರಿಗೈಲಿ ಹೋಗುವುದು ಅಶುಭ. ಅವರಿಗೆ ಶಕ್ತಿ ನೀಡುವ ಹಣ್ಣುಗಳನ್ನೋ ಅಥವಾ ಅವರ ಮನಸ್ಸಿಗೆ ಮುದ ನೀಡುವ ವಸ್ತುವನ್ನೋ ಒಯ್ಯಬೇಕು. ಇದು ಅವರಿಗೆ ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಧೈರ್ಯ ನೀಡುತ್ತದೆ. 5. ಪುಟ್ಟ ಮಕ್ಕಳಿರುವ ಮನೆಗೆ ಹೋದಾಗ. ಅಲ್ಲಿ ಸಣ್ಣ ಮಕ್ಕಳಿದ್ದರೆ ಖಾಲಿ ಕೈಯಲ್ಲಿ ಹೋಗುವುದು ಮಹಾಪಾಪ ಎನ್ನುತ್ತಾರೆ ಚಾಣಕ್ಯರು. ಮಕ್ಕಳು ದೇವರ ಸ್ವರೂಪ. ನಿಮ್ಮನ್ನು ಕಂಡಾಗ ಮಗು ಏನೋ ನಿರೀಕ್ಷೆ ಮಾಡುತ್ತದೆ. ಒಂದು ಸಣ್ಣ ಚಾಕೊಲೇಟ್ ಕೊಟ್ಟರೂ ಆ ಮಗುವಿನ ಮುಖದಲ್ಲಿ ನಗು ಮೂಡುತ್ತದೆ. ಮಗುವಿನ ನಗು ಆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಕ್ಕಳನ್ನು ಖುಷಿಪಡಿಸುವವರಿಗೆ ಜೀವನದಲ್ಲಿ ಎಂದೂ ಕೊರತೆ ಇರುವುದಿಲ್ಲ. 6. ಗರ್ಭಿಣಿ ಸ್ತ್ರೀಯ ಭೇಟಿ ಮಾಡುವಾಗ. ಮನೆಯಲ್ಲಿ ಅಥವಾ ಸಂಬಂಧಿಕರಲ್ಲಿ ಯಾರಾದರೂ ಗರ್ಭಿಣಿ ಇದ್ದರೆ ಅವರನ್ನು ನೋಡಲು ಹೋದಾಗ ಬರಿಗೈಲಿ ಹೋಗಬೇಡಿ. ಅವರಿಗೆ ಪೌಷ್ಟಿಕವಾದ ಆಹಾರ ಅಥವಾ ಹಣ್ಣುಗಳನ್ನು ಒಯ್ಯುವುದು ನಿಮ್ಮ ಜವಾಬ್ದಾರಿ. ಇದು ಕೇವಲ ಸಂಪ್ರದಾಯವಲ್ಲ, ಇದು ಮುಂದಿನ ಪೀಳಿಗೆಗೆ ನೀವು ನೀಡುವ ಗೌರವ. ಒಬ್ಬ ತಾಯಿಯನ್ನು ಸಂತೋಷವಾಗಿರಿಸುವುದು ಲಕ್ಷ್ಮೀದೇವಿಯನ್ನು ಪೂಜಿಸಿದಂತೆ. 7. ಅಧಿಕಾರಿಗಳು ಅಥವಾ ರಾಜರ ಭೇಟಿ ಮಾಡುವಾಗ. ಯಾವುದಾದರೂ ಕೆಲಸದ ನಿಮಿತ್ತ ಒಬ್ಬ ದೊಡ್ಡ ಅಧಿಕಾರಿಯನ್ನು ಅಥವಾ ರಾಜನನ್ನು ಭೇಟಿ ಮಾಡಲು ಹೋದಾಗ ಗೌರವ ಸೂಚಕವಾಗಿ ಏನನ್ನಾದರೂ ಒಯ್ಯಬೇಕು. ಇದು ಲಂಚವಲ್ಲ, ಇದು ಶಿಷ್ಟಾಚಾರ. ಒಂದು ಪುಸ್ತಕ ಅಥವಾ ಹೂಗುಚ್ಛ ಇರಬಹುದು. ಇದು ನಿಮ್ಮ ಕೆಲಸದ ಮೇಲಿರುವ ಗಂಭೀರತೆಯನ್ನು ತೋರಿಸುತ್ತದೆ. 8. ಆತ್ಮೀಯ ಸ್ನೇಹಿತರು. ನಮ್ಮ ಕಷ್ಟ ಸುಖಕ್ಕೆ ಬರುವ ಸ್ನೇಹಿತರ ಮನೆಗೆ ಬಹಳ ದಿನಗಳ ನಂತರ ಹೋದಾಗ ಬರಿಗೈಲಿ ಹೋಗಬಾರದು. ಸ್ನೇಹದಲ್ಲಿ ವ್ಯವಹಾರ ಇರಬಾರದು ನಿಜ, ಆದರೆ ಸ್ನೇಹವನ್ನು ಪೋಷಿಸಲು ಸಣ್ಣ ಸಣ್ಣ ಉಡುಗೊರೆಗಳು ಬೇಕು. ಇದು ನಿಮ್ಮ ನಡುವಿನ ಪ್ರೀತಿಯನ್ನು ಹೆಚ್ಚು ಮಾಡುತ್ತದೆ. ಉದಾರಿಗಳಿಗೆ ಮಾತ್ರ ಸಮೃದ್ಧಿ ಸಿಗುತ್ತದೆ ಎಂಬುದು ಚಾಣಕ್ಯರ ಅಚಲ ನಂಬಿಕೆ. ಸ್ನೇಹಿತರೆ, ನೀವು ಗಮನಿಸಬಹುದು, ಇಲ್ಲಿ ಚಾಣಕ್ಯರು ಹೇಳಿರುವ ವಿಷಯದ ಹಿಂದೆ ಒಂದು ದೊಡ್ಡ ಸತ್ಯವಿದೆ. ಅದೇನೆಂದರೆ ಕೊಡುವ ಗುಣ. ಯಾರು ಸದಾ ನನಗೆ ಅದು ಬೇಕು ಇದು ಬೇಕು ಎಂದು ತೆಗೆದುಕೊಳ್ಳುವುದನ್ನೇ ಯೋಚಿಸುತ್ತಾರೋ ಅವರು ಮನಸ್ಸಿನಿಂದ ಬಡವರಾಗಿಯೇ ಇರುತ್ತಾರೆ. ಆದರೆ ಯಾರು ನಾನು ಏನು ಕೊಡಲಿ ಎಂದು ಯೋಚಿಸುತ್ತಾರೋ ಅವರಿಗೆ ಪ್ರಕೃತಿ ಎಲ್ಲವನ್ನೂ ನೀಡುತ್ತದೆ. ಬರಿಗೈಲಿ ಹೋಗುವುದು ಎಂದರೆ ನಮ್ಮ ಜಿಪುಣತನ ಅಥವಾ ಅಹಂಕಾರದ ಪ್ರದರ್ಶನ. ನಾವು ಇತರರಿಗೆ ಪ್ರೀತಿಯಿಂದ ಏನನ್ನಾದರೂ ನೀಡಿದಾಗ ನಮ್ಮ ಸುತ್ತ ಒಂದು ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ. ಇದೇ ನಮ್ಮ ಯಶಸ್ಸಿಗೆ ಮೆಟ್ಟಿಲಾಗುತ್ತದೆ. ಚಾಣಕ್ಯರು ಹೇಳುವ ಈ ಮಾತುಗಳನ್ನು ಕೇವಲ ಕೇಳಿದರೆ ಸಾಲದು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಮುಂದಿನ ಬಾರಿ ನೀವು ದೇವಸ್ಥಾನಕ್ಕೋ ಅಥವಾ ಸ್ನೇಹಿತರ ಮನೆಗೋ ಹೋದಾಗ ಈ ವಿಷಯ ನೆನಪಿರಲಿ. ನೀವು ನೀಡುವ ವಸ್ತು ಚಿಕ್ಕದಾಗಿರಬಹುದು,
ಆದರೆ ನಿಮ್ಮ ಭಾವನೆ ದೊಡ್ಡದಾಗಿರಲಿ. ಆ ಭಾವನೆಯೇ ನಿಮ್ಮನ್ನು ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ 5 ಮಂದಿ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕೆಂದರೆ ಜ್ಞಾನವನ್ನು ಹಂಚುವುದು ಕೂಡ ಒಂದು ದೊಡ್ಡ ದಾನವೇ. ಇಂತಹ ಮತ್ತಷ್ಟು ಮೋಟಿವೇಶನಲ್ ಮತ್ತು ಚಾಣಕ್ಯ ನೀತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.